ನ್ಯೂಸ್ 5ಗೆ ಸ್ವಾಗತ. ಬೆಳ್ಳೂರು ಕ್ರಾಸ್ ಬೊಮ್ಮನಹಳ್ಳಿ ಮಾರುತಿ ಸೌಹಾರ್ದ ಸಹಕಾರಿ ಸಂಘ ಅಭಿವೃದ್ಧಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ ಅಂತ ಮಾರುತಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಬಿಎಲ್ ಸುರೇಶ್ ಹೇಳಿದರು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಬೆಳ್ಳೂರು ಕ್ರಾಸ್ ಬೊಮ್ಮನಹಳ್ಳಿಯಲ್ಲಿ ನಡೆದ ಮಾರುತಿ ಸೌಹಾರ್ದ ಸಹಕಾರಿ ಸಂಘದ 6ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗಾಗಲೇ ಸಂಘದಲ್ಲಿ ಸುಮಾರು 8 ಕೋಟಿ ಹಣವನ್ನು ವ್ಯವಹಾರ ಮಾಡಲಾಗುತ್ತಿದ್ದು ಸಂಘವು 25 ಲಕ್ಷ ಆದಾಯವನ್ನು ಪಡೆದಿದೆ. ಸಂಘದ ಅಭಿವೃದ್ಧಿ ಮತ್ತು ಲಾಭವನ್ನು ಪಡೆಯುವುದಕ್ಕೆ ಕಾರಣರಾದ ಎಲ್ಲ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕೆಂಬಾರೆ ಸರ್ಕಾರಿ ಪ್ರೌಢಶಾಲೆ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ನಿಶಾ, ದಿಶಾ, ಆಶಾ, ನೇತ್ರ 4 ವಿದ್ಯಾರ್ಥಿನಿಯರನ್ನು ಮಾರುತಿ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಮಾರಂಭದಲ್ಲಿ ಸಹಕಾರ ಸಂಘದ ನಿರ್ದೇಶಕ ಮಂಜುನಾಥ್, ಮಾರುತಿ ಸೌಹಾರ್ದ ಸಹಕಾರ ಸಂಘದ ಉಪಾಧ್ಯಕ್ಷ ವಿಎನ್ ಸುಬ್ರಹ್ಮಣ್ಯ, ನಿರ್ದೇಶಕರುಗಳಾದ ಬಿ ಮಹೇಶ್, ಬಿ ಕೇಶವ, ಕೆಆರ್ ಮಂಜುನಾಥ್, ಎಂಸಿ ಗವಿಗೌಡ, ಸಿಎಂ ಗುರುಪ್ರಸಾದ್, ಪಿ ಧನಂಜಯ, ಕೆಟಿ ಬೇಬಿ, ಕಲಾ, ಕೆಎನ್ ಲಿಂಗರಾಜು, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿಎಸ್ ಲೀಲಾ, ಪಿಗ್ಮಿ ಸಂಗ್ರಹಕಾರರಾದ ಜೆಎಂ ಮಂಜೇಗೌಡ, ಬಿಎಚ್ ಹೇಮಲತಾ ಸೇರಿದಂತೆ ಮಾರುತಿ ಸೌಹಾರ್ದ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳು ಉಪಸ್ಥಿತರಿದ್ದರು. 1,07,320 ರೂಪಾಯಿ ವ್ಯವಹಾರ ನಡೆದಿದೆ. 2021ನೇ ಸಾಲಿನಲ್ಲಿ 56,164 ರೂಪಾಯಿ ನಷ್ಟವನ್ನು ಹೊಂದಿದೆ. 1,40,00,000 ವ್ಯವಹಾರ ನಡೆದಿದೆ. 2020-21-22ರಲ್ಲಿ ಲಾಭಾಂಶ 1,13,925 ರೂಪಾಯಿ. ವ್ಯವಹಾರ ನಡೆದಿರೋದು 1,44,00,000. 22-23ನೇ ಸಾಲಲ್ಲಿ ಲಾಭಾಂಶ 49,000 ಇದೆ. ಆ ವರ್ಷದ ಖರ್ಚು ವ್ಯವಹಾರ 1,75,00,000 ರೂಪಾಯಿ. 23-24ನೇ ಸಾಲಿನ ಲಾಭಾಂಶ 7 ಲಕ್ಷ ಇದೆ. ಈ ವರ್ಷ ಒಟ್ಟು ಟರ್ನ್ ಓವರ್ ಆಗಿರ್ತಕ್ಕಂಥದ್ದು 6,34,00,000 ಚಿಲ್ಲರೆ ಇದೆ. ಜೊತೆಗೆ ಈ ವರ್ಷದ ಬಜೆಟ್ ಅನ್ನು ನಿಮಗೆ ತಿಳಿಸಲಾಗಿದೆ. ಈ ಕಳೆದ ಸಾಲಿನ ವಾರ್ಷಿಕ ಮಹಾಸಭೆಯ ನಡಾವಳಿಯನ್ನ ಲೀಲಾ ಅವರು ಮಂಡಿಸಿದ್ದಾರೆ. ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಪಾರ್ಟಿ ಹಾಲ್ನಲ್ಲಿ ಸಭೆಯ ನಡವಳಿಕೆಯನ್ನು ಈ ಕೆಳಗಿನಂತೆ ದಾಖಲು ಮಾಡಲಾಗಿದೆ. ಮಂಜೂರ್ ಅವರು ಮಟ್ಟಿಗೆ 55,000, ಮಹಾಸಭೆ ಖರ್ಚು 35,000, ಪೀಠೋಪಕರಣಗಳು 40,000, ಯಂತ್ರಾಂಶ ಮುದ್ರಣಾಲಯ 50,000, ವಿದ್ಯುತ್ ಖರ್ಚು 15,000, ದೂರವಾಣಿ, ಪ್ರಿಂಟಿಂಗ್, ಮೊಬೈಲ್ ರೀಚಾರ್ಜ್ 10,000, ಅಂಚೆ ವೆಚ್ಚ 5,000, ಬ್ಯಾಂಕ್ ವೆಚ್ಚಗಳು 50,000, ಸಭೆ ಖರ್ಚುಗಳು 8,000, ಲೆಕ್ಕ ಪರಿಶೋಧಕರಿಗೆ 40,000, ಠೇವಣಿ ಮತ್ತು ಸಂಘದ ಮೇಲಿನ ಬಡ್ಡಿ 1,10,00,000, ಪ್ರಯಾಣ ಭತ್ಯೆ 40,000, ಅತಿಥಿ ಸತ್ಕಾರ 25,000, ಸಂಬಳ 2,50,000, ಪಿಗ್ಮಿ ಪೆನ್ಷನ್ 8 ಲಕ್ಷ, ಇತರೆ 10,000. ನಮ್ಮ ಸಂಘದ 21, 22, 22, 23, 24, 25ನೇ ಸಾಲಿನ ಲಾಭ ವಿಂಗಡಣೆ ಮಾಡತಕ್ಕಂಥ ವಿಚಾರ ಇದೆ. 23-24ನೇ ಸಾಲಿಗೆ ಹೊಸದಾಗಿ ಸೇರ್ಪಡೆಗೊಂಡಂಥ ಸದಸ್ಯರನ್ನು ಅನುಮೋದನೆ ಮಾಡತಕ್ಕಂಥ ವಿಚಾರ ಇದೆ. ಪ್ರತಿಭಾ ಪುರಸ್ಕಾರವನ್ನು ಈ ವರ್ಷ ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಕೆಂಬಾರಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ಮಕ್ಕಳಿಗೆ ಒಂದು ಸನ್ಮಾನವನ್ನು ಮಾಡತಕ್ಕಂಥ ಒಳ್ಳೆಯ ಕೆಲಸವನ್ನು ಮಾಡೋದ್ರಿಂದ ದಯಮಾಡಿ ದಿಶಾ ಕುಮಾರಿ ಆಶಾ ಮತ್ತೆ ನೇತ್ರ ಅವರು ಬರಬೇಕು. ಅದಕ್ಕೆ ಎಲ್ಲ ಶಿಕ್ಷಕರಿದ್ದರೆ ಎಲ್ಲ ಶಾಲೆ ಮುಖ್ಯ ಶಿಕ್ಷಕರು ದಯಮಾಡಿ